टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆತ ಮುಜರಾಯಿ ಇಲಾಖೆಯಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್. ಸರ್ಕಾರ ಸಂಬಳ ನೀಡಿದ್ರು ತಹಶೀಲ್ದಾರ್ ಸಹಿ ಸೀಲ್ ದುರ್ಬಳಕೆ ಮಾಡಿಕೊಂಡು ಲಕ್ಷ ಹಣವನ್ನ ಲಪಟಾಯಿಸಿದ್ದ. ವಿಚಾರಣೆ ವೇಳೆ ಸರ್ಕಾರಿ ಅಧಿಕಾರಿಯ ಮಹಾ ಕಳ್ಳಾಟ ಬಟಾ ಬಯಲಾಗಿದೆ. ಗಾಗಲ್ ಹಾಕೊಂಡು ಹೀರೋ ರೇಂಜ್ಗೆ ಲುಕ್ ಕೊಡ್ತಿರೋ ಈತನ ಹೆಸರು ಹೇಮಂತ್. ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಹೋಬಳಿಯ ರೆವೆನ್ಯೂ ಇನ್ಸ್ಪೆಕ್ಟರ್. ಸಾಸಲು ಹೋಬಳಿಗೆ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿ ಬರೋ ಮೊದಲು ಮುಜರಾಯಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ. 2023ರಿಂದ ಇಲ್ಲಿವರೆಗೆ ಇಬ್ಬರು ತಹಶೀಲ್ದಾರ್, ಓರ್ವ ಕೇಸ್ ವರ್ಕರ್ ಸಹಿ ಸೀಲ್ ಬಳಸಿ ಮುಜರಾಯಿ ಇಲಾಖೆಯಲ್ಲಿನ ಸುಮಾರು 60 ಲಕ್ಷ ಲಪಟಾಯಿಸಿರೋ ಆರೋಪ ಕೇಳಿ ಬಂದಿದೆ. ಲಾಸ್ಟ್ ಟ್ಯೂಸ್ಡೇ ಒಂದು FIR ಲಾಂಚ್ ಮಾಡ್ತೀನಿ, ಯಾಕಂದರೆ ನಮಗೆ ಹಣ ವೆರಿಫೈ ಮಾಡಿದಾಗ ವೇರಿಯೇಷನ್ ಬರ್ತಿದೆ, ಒಂದು ದೇವಸ್ಥಾನದ ಪೇಮೆಂಟ್ ಆಗಿಲ್ಲ ಅನ್ನೋ ವಿಚಾರಕ್ಕೆ ವೆರಿಫೈ ಮಾಡ್ತಾ ಇದ್ವಿ ನಾವು. ಅವಾಗ ವೇರಿಯೇಷನ್ ಬಂತಂತ ಇಮಿಡಿಯೇಟ್ಲಿ FIR ಲಾಂಚ್ ಮಾಡಿದಾಗ ವಿತಿನ್ 24 ಅವರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ವಿತಿನ್ 24 ಅವರ್ಸಲ್ಲಿ ದೇ ಟ್ರೇಸ್ಡ್ ಹಿಮ್. ಹಿಂದೆ ಕೇಸ್ ವರ್ಕರ್ ಇದ್ದವರು ಇದರಲ್ಲಿ 3 ಜನದ್ದು ಫೋರ್ಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವೆರಿಫೈ ಆಯಿತು. ದೇವಸ್ಥಾನಗಳಿಗೆ ಮುಜರಾಯಿ ಇಲಾಖೆಯಿಂದ ಹಣ ಸಂದಾಯವಾಗಿಲ್ಲ ಎಂಬ ದೂರು ಬಂದಿತ್ತು. ತಹಶೀಲ್ದಾರ್ ವಿಭಾ ವಿದ್ಯಾ ರಾಥೋಡ್ ತನಿಖೆಗೆ ಆದೇಶಿಸಿದ್ರು. ತನಿಖೆಯಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಮಹಾ ಅಕ್ರಮ ನಡೆದಿರುವುದು ಬಟಾ ಬಯಲಾಗಿದೆ. ಖತರ್ನಾಕ್ ಹೇಮಂತ್ ಮುಜರಾಯಿ ಹಣವನ್ನ ಬೇರೆ ಬೇರೆ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಿದ್ದಾನೆ, ಕಳ್ಳಾಟವಾಡಿದ್ದಾನೆ. ಬೆಂಗಳೂರಿನ ಮಹಿಳೆಯೊಬ್ಬರ ಕೆನರಾ ಬ್ಯಾಂಕ್ ಖಾತೆಗೂ ಹಣ ಟ್ರಾನ್ಸ್ಫರ್ ಮಾಡಿದ್ದಾನಂತೆ. ಬಳಿಕ ಮಹಿಳೆಯ ಖಾತೆಯಿಂದ ಬೇರೊಂದು ಖಾತೆಗೆ ಹಣ ಬದಲಾವಣೆ ಮಾಡಿಕೊಂಡಿದ್ದಾನಂತೆ. ಸುಮಾರು 63 ಲಕ್ಷ 16,000-17,000 ಅಷ್ಟು ವೇರಿಯೇಷನ್ ಬಂದಿತ್ತು. ಅದರದ್ದು ಎಲ್ಲ ರೀಪೇಮೆಂಟ್ ಆಗಿದೆ ಅಂತ ಬ್ಯಾಂಕಿಂದ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಬಟ್ ಪ್ಯಾರಲಲ್ ನಮ್ಮದು ಕ್ರಿಮಿನಲ್ ಪ್ರೊಸೀಡಿಂಗ್ಸು ಮತ್ತು ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸು ಎರಡೂ ನಡೀತಿದೆ. ಬಟ್ ಸರ್ಕಾರಕ್ಕೆ ಆಗ್ತಿದ್ದ ನಷ್ಟ ಸದ್ಯಕ್ಕೆ ನಮಗೆ ಗಮನಕ್ಕೆ ಬಂದು ಅದ್ರ ಬಗ್ಗೆ ನಾವು ಕ್ರಮ ಕೈಗೊಂಡಿದ್ದಕ್ಕೆ ಎಲ್ಲ ನಮ್ಮ ಸರ್ಕಾರದ ದುಡ್ಡು ವಾಪಸ್ ಬಂದಿದೆ. ಸದ್ಯ ಆರೋಪಿ ಹೇಮಂತ್ನನ್ನ ದೊಡ್ಡಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ. ಮುಜರಾಯಿ ಇಲಾಖೆಯ ಖಾತೆಯಿಂದ ವರ್ಗಾವಣೆ ಮಾಡಿಕೊಂಡಿದ್ದ ಹಣವನ್ನ ವಿವಿಧ ಖಾತೆಗಳಿಂದ ವಶಕ್ಕೆ ಪಡೆಯಲಾಗಿದೆ. ಕೃತ್ಯಕ್ಕೆ ಬಳಸಿದ್ದ ಸೀಲ್ ಮತ್ತು ಸಹಿ ಹೇಗೆ ಬಂತು? ಇನ್ನೂ ಬೇರೆ ಯಾವುದಾದ್ರೂ ಅಕ್ರಮಗಳನ್ನ ಮಾಡಿದ್ದಾನಾ? ಈತನಿಗೆ ಪ್ರಭಾವಿಗಳ ಬೆಂಬಲವಿದ್ಯಾ ಅನ್ನೋದು ತನಿಖೆ ನಂತರ ಬಯಲಾಗಬೇಕಿದೆ. ನವೀನ್, TV9 ದೇವನಹಳ್ಳಿ.